ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಸಂಪ್ರದಾಯ ಸಿಂಪ್ಲಿಫೈಡ್ ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡ್ ನಲ್ಲಿ ನಾವು ಶ್ರಾವಣ ಮಾಸದ ವಿಶೇಷವನ್ನ ತಿಳ್ಕೊಳ್ಳೋಣ. ಶ್ರಾವಣ ಮಾಸ ಅಂದಿದ ತಕ್ಷಣ ಮಳೆಗಾಲ ಮುಗೀತು, ಆಗ್ತಾನೆ ಹಬ್ಬಗಳು ಶುರುವಾಗತ್ತೆ. ಶ್ರಾವಣ ಮಾಸ ಪೂರ್ತಿ ಒಂದಲ್ಲ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಯಾವ ಹಬ್ಬ ಯಾವ ರೀತಿ ನಾವು ಆಚರಿಸಬೇಕು, ಯಾವ ರೀತಿ ಆಚರಣೆ ಮಾಡಿದಾಗ ನಮಗ್ ಒಳ್ಳೇದಾಗತ್ತೆ, ಜೊತೆಗೆ ಯಾವ ಹಬ್ಬವನ್ನ ಏತಕ್ಕೋಸ್ಕರ ನಾವು ಆಚರಣೆಯನ್ನ ಮಾಡ್ತೀವಿ ಅಂತ ಕೂಡ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಶ್ರಾವಣ ಮಾಸದ ಹಬ್ಬಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವನಿ ವ್ರತ ಅಂತ ಹೇಳುವಂತದ್ದು. ಇದನ್ನ ಭೀಮನ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ ಇದು ಅಮಾವಾಸ್ಯೆಯ ದಿನ ಬರುವಂತದ್ದು. ಹೌದು, ಶ್ರಾವಣ ಮಾಸ ಶುರುವಾಗೋದಕ್ಕೆ ಮುಂಚೆ ಮೊದಲನೇ ದಿನ ಅಮಾವಾಸ್ಯೆ ಏನ್ ಬರುತ್ತೆ ಅವತ್ತಿನ ದಿನಾನೇ ಪೂಜೆ ಮಾಡುವಂತದ್ದು ಜ್ಯೋತಿರ್ಭೀಮೇಶ್ವರ ವ್ರತ. ಈ ಒಂದು ವ್ರತದಲ್ಲಿ 2 ದೀಪಗಳನ್ನ ಇಟ್ಟು ಅಂದ್ರೆ ಜ್ಯೋತಿಯ ಬಿಂಬವನ್ನ ಮಾಡಿ ಆ ಬಿಂಬಕ್ಕೆ ಪತಿ ಸಂಜೀವನಿ ಅಂತ ಹೇಳಿ ಹೆಸರಿಟ್ಟು ಅದಕ್ಕೆ ಪೂಜೆ ಮಾಡುವಂತದ್ದು. ಈ ಒಂದು ವ್ರತವನ್ನ ಮದುವೆ ಆದ ನಂತರ 9 ವರ್ಷಗಳ ಕಾಲ ಮಾಡಿ ನಂತರ ನಿವೇದನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ ಮೊದಲನೇದಾಗಿ ಮದುವೆಗೆ ಮುಂಚೆ ಹೆಣ್ಮಕ್ಳು ಅಥವಾ ಮನೆಯಲ್ಲಿರುವಂತವ್ರು ಬೊಂಬೆಗಳನ್ನ ಮಾಡಿ ಅಂದ್ರೆ ಭೀಮೇಶ್ವರನ ರೂಪದಲ್ಲಿ ಗಂಡನ ಸಿಕ್ಲಿ, ಗಂಡ ಆರೋಗ್ಯವಾಗಿರಲಿ, ಆಯುಷ್ಯವಂತನಾಗಿರಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥ. ಅದೇ ರೀತಿ ಮದುವೆ ಆದ ನಂತರ ಕೂಡ ದೀಪಗಳನ್ನ ಇಟ್ಟು ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ತವ್ರ ಮನೆಯಿಂದ ಅಥವಾ ಮೊದಲನೇ ದೀಪಾವಳಿಗೆ ಕೊಟ್ಟಂತ 2 ದೀಪ ಕಂಬಗಳನ್ನ ಇಟ್ಟು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಅದಕ್ಕೆ ಪೂಜೆಯನ್ನ ಮಾಡುವಂತದ್ದು. ಈ ರೀತಿಯಾಗಿ ಪೂಜೆ ಮಾಡ್ಬೇಕಾದ್ರೆ ಅದರ ಕೆಳಗಡೆ ನೀವು ಒಂದು ಮಂಡಲವನ್ನು ಮಾಡಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ಹಾಕಿ ಅದರ ಮೇಲೆ ನೀವು ಈ ದೀಪ ಕಂಬಗಳನ್ನ ಇಟ್ಟು ಪೂಜೆ ಮಾಡಬೇಕಾದ್ದು ಸರಿಯಾದ ವಿಧಾನ ಆಗಿರುತ್ತೆ. ನಿಮ್ಗೆ ಸಂಪೂರ್ಣ ವಿಧಿ ವಿಧಾನ ಎಲ್ಲವೂ ಕೂಡ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಸಿಗತ್ತೆ. ಜೊತೆಗೆ ಸಟಿಕಾ ವ್ರತರತ್ನಮಲ್ಲಿ ಕೂಡ ನಿಮ್ಗೆ ಇದೇ ವಿಧಾನ ಕೂಡ ಸಿಗತ್ತೆ. ಈ ಒಂದು ಹಬ್ಬವನ್ನ ನೀವು ಮಾಡ್ಬೇಕಾದ್ರೆ ನೀವು ಕೂತ್ಕೋಬೇಕಾದ್ದು ಪೂರ್ವಾಭಿಮುಖವಾಗಿ. ಹೌದು, ಇನ್ ಕೇಸ್ ಪೂರ್ವಾಭಿಮುಖವಾಗಿ ನೀವು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ ಅಂದ್ರೆ ನೀವು ಉತ್ತರಾಭಿಮುಖವಾಗಿ ಆದ್ರೂ ಕೂತ್ಕೊಂಡು ಈ ಒಂದು ದಿವಸ ನೀವು ದೇವರಲ್ಲಿ ಏನನ್ನ ಕೇಳಬೇಕು ಅಂದ್ರೆ ಭೀಮನಂತ ಶಕ್ತಿ ಕೊಡು ನನ್ನ ಗಂಡನಿಗೆ, ಭೀಮನಂತ ಆಯುಷ್ಯ ಕೊಡು ಅಂತ ಹೇಳಿ ನೀವು ಕೇಳಬೇಕು. ಅದಕ್ಕೋಸ್ಕರ ಆಯಸ್ಸು, ಆರೋಗ್ಯ, ಅಂತಸ್ತು ಎಲ್ಲದಕ್ಕೋಸ್ಕರ ನಾವು ಪೂಜೆ ಮಾಡುವಂತದ್ದು. ಮೇಲಾಗಿ ಮನೆಯಲ್ಲಿರುವಂತ ಗಂಡು ಮಕ್ಕಳಿಗೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡುವಂತದ್ದು ಈ ಜ್ಯೋತಿರ್ಭೀಮೇಶ್ವರ ವ್ರತ. ಅವತ್ತಿನ ದಿನನೇ ಸಾಯಂಕಾಲ ಕಡಬನ್ನು ಕೂಡ ಸಾಕಷ್ಟು ಮನೆಗಳಲ್ಲಿ ಓಡಿಸ್ತಾರೆ. ಹೇಗೆ ಅಂದ್ರೆ ಹೊಸಲಿನ ಮೇಲೆ 5 ಕಡಬನ್ನ ಇಟ್ಟು ಅದನ್ನ ಕೈಯಿಂದ ಹೀಗೆ ಮೊಣಕೈಯಿಂದ ಒಡೆಯುವಂತದ್ದು. ಯಾರು ಅಂದ್ರೆ ಮನೆಯಲ್ಲಿರುವಂತ ಗಂಡು ಮಕ್ಕಳು, ಅದರಲ್ಲೂ ಚಿಕ್ಕವ್ರ ಕೈಲಾಗ್ಬೋದು ದೊಡ್ಡೋರ್ ಕೈಲಾಗ್ಬೋದು, ಯಾರ ಕೈಲಾದ್ರೂ ನೀವು ಅದನ್ನ ಓಡಿಸ್ಬೇಕಾಗತ್ತೆ. ಆಗ ಅವ್ರಿಗೆ ಭೀಮನಂತ ಶಕ್ತಿ ಇದೆ. ಕಡಬನ್ನ ಒಡೆದು ಅದರಲ್ಲಿರುವಂತ ದುಡ್ಡನ್ನ ತಗೊಂಡಾಗ ಅವ್ರಿಗೇನೋ ಒಂದು ಸಂತಸ. ಇದರಿಂದ ಮನೆಯಲ್ಲೂ ಕೂಡ ಸದಾಕಾಲ ಖುಷಿ ನೆಮ್ಮದಿ ಎಲ್ಲವೂ ಇರುತ್ತೆ ಅಂತ ಹೇಳುವಂತದ್ದು. ಈ ಎಲ್ಲ ಹಬ್ಬಗಳು ಶ್ರಾವಣ ಮಾಸದಲ್ಲಿ ಏನಕ್ಕೆ ಶುರು ಆಗತ್ತೆ ಅನ್ನೋದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಈ ಅಮಾವಾಸ್ಯೆ ಆಗಿದ ತಕ್ಷಣ ನೆಕ್ಸ್ಟ್ ಬರುವಂತದ್ದು ಶ್ರಾವಣ ಸೋಮವಾರದ ವ್ರತ. ಹೌದು, ಶ್ರಾವಣ ಮಾಸ ಅಂದಿದ ತಕ್ಷಣ ಶ್ರಾವಣ ಸೋಮವಾರ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದರಲ್ಲೂ ಕೂಡ ಶಿವನನ್ನ ಆರಾಧನೆಯನ್ನ ಮಾಡುವಂತ ದಿನ. ಶ್ರಾವಣ ಸೋಮವಾರದ ದಿನ ಸಾಕಷ್ಟು ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ, ದೀಪಾರಾಧನೆ, ಕಲಶಾರಾಧನೆ ಎಲ್ಲವೂ ಕೂಡ ಮಾಡಲಾಗತ್ತೆ. ಜೊತೆಗೆ ಸಾಕಷ್ಟು ಶಿವನ ದೇವಸ್ಥಾನಗಳಲ್ಲಿ ರಥೋತ್ಸವಗಳನ್ನು ಕೂಡ ಏರ್ಪಡಿಸಲಾಗತ್ತೆ. ಏನಕ್ಕಪ್ಪ ಅಂದ್ರೆ ಶ್ರಾವಣ ಮಾಸದ ಸೋಮವಾರದಲ್ಲಿ ಶಿವನನ್ನು ಪೂಜಿಸಿದ್ದೆ ಆದರೆ ಅವರಿಗೆ ಇಷ್ಟಾರ್ಥವೆಲ್ಲವೂ ಲಭಿಸುತ್ತೆ ಅಂತ ಹೇಳುವಂತದ್ದು. ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಕೂಡ ನೀವು ಈ ರೀತಿಯಾದಂತ ಶ್ರಾವಣ ಸೋಮವಾರ ವ್ರತವನ್ನ ಮಾಡೋದ್ರಿಂದ ಶಿವನಿಂದ ನಿಮ್ಮ ಮನೋ ಇಚ್ಛೆ ದೊರೆಯುತ್ತೆ ಅಂತ ಕೂಡ ಹೇಳಲಾಗತ್ತೆ. ಏನ್ ಮಾಡ್ಬೇಕು ನೀವು ಶ್ರಾವಣ ಸೋಮವಾರದ ದಿನ ಅಂತ ಕೇಳೋದಾದ್ರೆ ಶಿವನನ್ನ ಆರಾಧಿಸಬೇಕು. ಹೇಗೆ ಅಂದ್ರೆ ಶಿವಾಷ್ಟಕ ಹೇಳುವಂತದ್ದು ಅಥವಾ ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಿಸುವಂತದ್ದು. ಇದು ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರುವಂತದ್ದು, ಶಿವನಿಗೆ ಬೇಕಾದಂತ ಅಥವಾ ಶಿವನಿಗೆ ಪ್ರಿಯವಾದಂತ ಸ್ತೋತ್ರವನ್ನ ಹೇಳುವಂತದ್ದು, ಶಿವ ಪಂಚಾಕ್ಷರಿ ಮಂತ್ರವಾದಂತಹ ಓಂ ನಮಃ ಶಿವಾಯವನ್ನು ಈ ದಿವಸ ನೀವು 108 ಬಾರಿ ಅಥವಾ 1008 ಬಾರಿ ಹೇಳೋದ್ರಿಂದ ಕೂಡ ನಿಮ್ಗೆ ಖಂಡಿತ ಮನೋ ಇಚ್ಛೆ ದೊರೆಯುತ್ತೆ ಅಂತ ಹೇಳುವಂಥದ್ದು. ಸಾಕಷ್ಟು ದಿನ ಇವತ್ತಿನ ದಿವಸ ನೀವು ಹೋಗಿ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಕೂಡ ನೀವು ಶಿವನಿಗೆ ಮಾಡಿಸ್ಬೋದು. ಇನ್ನು ಕೆಲವೊಂದಷ್ಟು ಜನ ಅವತ್ತಿನ ದಿನ ಉಪವಾಸ ಇರುವಂತದ್ದು, ಒಪ್ಪತ್ತಿರುವಂತದ್ದು ಮಾಡ್ತಾರೆ. ಅಂಡ್ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರುವಂತದ್ದು. ಇದೆಲ್ಲವೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂಡ್ ಶಿವನಿಗೂ ಕೂಡ ತುಂಬಾನೇ ಮೆಚ್ಚುತ್ತೆ ಅಂತ ಹೇಳುವಂತದ್ದು. ಇನ್ನು ನೀವು ಮನೆಯಲ್ಲೇ ಶ್ರಾವಣ ಸೋಮವಾರ
ಶುಕ್ರವಾರದ ವ್ರತ ಮಾಡ್ತಾ ಇದ್ದೀರಾ ಅಂದ್ರೆ ಮನೆಯ ಈಶಾನ್ಯ ಭಾಗದಲ್ಲಿ ಕುತ್ಕೊಂಡು ನೀವು ಈ ವ್ರತವನ್ನ ಮಾಡೋದ್ರಿಂದ ಅಥವಾ ಮನೆಯ ಈಶಾನ್ಯ ಭಾಗದಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಝೋನ್ ನಲ್ಲಿ ನೀವು ದೇವರನ್ನ ಸ್ಥಾಪನೆ ಮಾಡಿ ಅಥವಾ ಕಲಶವನ್ನ ಸ್ಥಾಪನೆ ಮಾಡಿ ಈ ವ್ರತವನ್ನ ಮಾಡೋದ್ರಿಂದ ಅಥವಾ ಶಿವಲಿಂಗವನ್ನು ಈ ಭಾಗದಲ್ಲಿ ಇಟ್ಟು ಪೂಜಿಸೋದ್ರಿಂದ ಕೂಡ ನಿಮ್ಗೆ ಶುಭವಾಗತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳಲ್ಲಿ ಪ್ರಸಿದ್ಧವಾಗಿರುವಂತದ್ದು ಮಂಗಳ ಗೌರಿ ವ್ರತ. ಹೌದು, ಶ್ರಾವಣ ಮಾಸದ ಪ್ರತಿ ಮಂಗಳವಾರವೂ ಕೂಡ ಮಂಗಳ ಗೌರಿ ವ್ರತವನ್ನ ಮಾಡಲಾಗತ್ತೆ. ಅದರಲ್ಲಿ ಅರಿಶಿಣದ ಗೌರಿಯನ್ನ ಪೂಜಿಸಲಾಗತ್ತೆ, ಗೌರಿ ಬಾಗಿನವನ್ನು ಕೂಡ ಪೂಜಿಸಲಾಗತ್ತೆ. ಇದೆಲ್ಲ ಏನಕ್ಕೆ ಅಂದ್ರೆ ಆ ಒಂದು ಹೆಣ್ಣು ಮಗು ಹೊಸದಾಗಿ ಬಂದಿರುವಂತ ಹೆಣ್ಣು ಸುಮಂಗಲಿಯಾಗಿರಲಿ, ತನ್ನ ಮನೆಯವರಿಗೆ ಕೂಡ ತಾನು ಮಾಡ್ತಕ್ಕಂಥ ಪೂಜೆಯಿಂದ ಸರ್ವ ಇಷ್ಟಾರ್ಥಗಳು ಈಡೇರಲಿ, ಅವ್ರಿಗೂ ಕೂಡ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ದೊರೆಯಲಿ ಅಂತ ಹೇಳಿ ಮಾಡ್ತಕ್ಕಂಥ ಪೂಜೆ ಮಂಗಳ ಗೌರಿ ವ್ರತ. ಈ ಪೂಜೆಯನ್ನ ಪ್ರತಿ ಮಂಗಳವಾರ ಬೆಳಗ್ಗೆ ಎದ್ದು ದೇವರ ಮನೆಯನ್ನ ಶುಚಿಗೊಳಿಸಿ ನೀಟಾಗಿ ಅಲ್ಲೊಂದು ಮಂಡಲವನ್ನ ಮಾಡಿ ಅಲ್ಲಿ ಅರಿಶಿಣದ ಗೌರಿ ಇಟ್ಟು ಆ ಅರಿಶಿಣದ ಗೌರಿಯನ್ನ ಒಂದು ಬೆಲ್ಲದ ಮೇಲೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಪ್ರತೀತಿ. ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಂಗಳ ಗೌರಿಯ ಪೂಜೆಯನ್ನ ಮಾಡಲಾಗತ್ತೆ. ಕೊನೆಯ ವಾರ ನೀವು ಉದ್ಯಾಪನೆಯನ್ನ ಮಾಡಬೇಕಾಗತ್ತೆ. ಅಂಡ್ ಇದೇ ರೀತಿ ಕೆಲವೊಬ್ರು 5 ವರ್ಷ ಮಾಡ್ತಾರೆ, ಕೆಲವೊಬ್ರು 9 ವರ್ಷ ಮಾಡ್ತಾರೆ. ಸಾಮಾನ್ಯವಾಗಿ 5 ವರ್ಷ ಮಾಡಿದ ನಂತರ ಉದ್ಯಾಪನೆಯನ್ನ ಮಾಡುವಂಥದ್ದು ಪ್ರತೀತಿ. ಉದ್ಯಾಪನೆಯನ್ನ ಮಾಡಬೇಕಾದ್ರೆ ಅಂದ್ರೆ 5 ವರ್ಷ ಈ ಒಂದು ಪೂಜೆ ಮಾಡಿದ ನಂತರ ನಿಮ್ಮ ತಾಯಿಗೆ ತಾಂಬೂಲದ ಜೊತೆಗೆ ಬಾಗಿನವನ್ನು ಕೂಡ ಅಂದ್ರೆ ನೀವು ಮದುವೆ ಮಾಡಬೇಕಾದ್ರೆ ಅಥವಾ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡ್ತೀರಲ್ವಾ, ಆ ರೀತಿ ಸಂಪೂರ್ಣವಾಗಿ ಬಾಗಿನ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಬೆಳ್ಳಿ ಅಥವಾ ಚಿನ್ನದ ವಸ್ತುವನ್ನು ಕೊಟ್ಟು ತಾಯಿಯಿಂದ ಆಶೀರ್ವಾದ ಪಡೆದಾಗ ನೀವು ಸಂಪೂರ್ಣವಾಗಿ ಸುಮಂಗಲಿಯಾಗಿರ್ತೀರಾ ಅಂತ ಹೇಳುವಂಥದ್ದು. ಈ ಮಂಗಳಗೌರಿ ವ್ರತದ ನೀವು ಕಥೆಯನ್ನ ಕೇಳ್ತಾ ಹೋದಾಗ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ, ಆ ಮಂಗಳಗೌರಿ ವ್ರತ ಮಾಡಿದವ್ರಿಗೆ ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಇದ್ದವ್ರಿಗೆ, ಆ ಪೂಜೆಯ ವಾಸನೆಯನ್ನ ಪಡೆದವ್ರಿಗೆ, ಆ ಊದ್ಕಡ್ಡಿ ವಾಸನೆ ಎಲ್ಲೆಲ್ಲಿಗೆ ಹೋಗುತ್ತೋ ಅಲ್ಲಿರೋರು ಎಲ್ಲರಿಗೂ ಕೂಡ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು. ಅಷ್ಟು ಪವರ್ಫುಲ್ ಆಗಿರುವಂತ ವ್ರತ ಈ ಮಂಗಳಗೌರಿ ವ್ರತ. ಇನ್ನು ಈ ಮಂಗಳಗೌರಿ ವ್ರತದಂದು ಮಾಡತಕ್ಕಂತ ಕಣ್ಣು ಕಪ್ಪು, ಈ ತುಪ್ಪದ ದೀಪದಿಂದ ಜೊತೆಗೆ ತಂಬಿಟ್ಟಿನಿಂದ ಮಾಡಿದಂತ ಈ ಕಣ್ಣು ಕಪ್ಪು ಏನಿರುತ್ತೆ ಅದನ್ನ ಪ್ರತಿದಿನ ಹಚ್ಕೊಳ್ಳೋದ್ರಿಂದ ಜೊತೆಗೆ ಸಾಕಷ್ಟು ಜನ, ಅದರಲ್ಲೂ 5 ರಿಂದ 16 ಜನ ಸುಮಂಗಲೆಯರಿಗೆ ಬೇರೆ ಹೆಣ್ಣು ಮಕ್ಕಳಿಗೆ ಹಚ್ಕೊಳ್ಳಕ್ ಕೊಟ್ಟಾಗೂ ಕೂಡ ನಿಮ್ಗೂ ಆರೋಗ್ಯ ಚೆನ್ನಾಗಿರುತ್ತೆ ಅಂಡ್ ಅವ್ರಿಗೂ ಕೂಡ ಲೈಫಲ್ಲಿ ಬೇಕಾದನ್ನ ಪಡಿಬಹುದು. ಇದೇ ರೀತಿ ಸಾಕಷ್ಟು ಜನ ಶ್ರಾವಣ ಶುಕ್ರವಾರದ ವ್ರತಗಳನ್ನು ಕೂಡ ಮಾಡ್ತಾರೆ. ಶ್ರಾವಣ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳೆ, ಮನೆಯಲ್ಲಿರುವ ದಾರಿದ್ರ್ಯ ಎಲ್ಲವೂ ಹೋಗುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ದಾರಿದ್ರ್ಯ ನಾಶಕ ಲಕ್ಷ್ಮೀ ಪೂಜೆ, ಅಷ್ಟಲಕ್ಷ್ಮಿ ಪೂಜೆ ಅಥವಾ ಶ್ರಾವಣ ಶುಕ್ರವಾರದ ಪೂಜೆ ಅಂತಾನೆ ಫೇಮಸ್ ಆಗಿರುವಂತ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಆದಂತ ಸೆಪರೇಟ್ ಆದಂತ ನಿಯಮಗಳು ಕೂಡ ಸಾಕಷ್ಟು ಜನ ಫಾಲೋ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸವನ್ನ ಮಾಡಿ ಸಂಜೆ ದೇವರಿಗೆ ನಿವೇದನೆಯನ್ನ ಮಾಡಿದ ನಂತರ ಊಟ ಮಾಡ್ತಕ್ಕಂಥ ಪ್ರತೀತಿ ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ಅರ್ಥ ಇದೆ. ಮೇನ್ ಆಗಿ ನಾವು ಶ್ರಾವಣ ಮಾಸದಲ್ಲಿ ಏನಕ್ಕೆ ಈ ಪೂಜೆಗಳನ್ನೆಲ್ಲ ಮಾಡ್ತೀವಿ, ಏನಕ್ಕೆ ಉಪವಾಸ ಇರ್ತೀವಿ ಅಂತಂದ್ರೆ, ಆ ಒಂದು ಮಾಸದಲ್ಲಿ ಈಗ ಏನಾಗುತ್ತೆ ಅಂದ್ರೆ ಶ್ರಾವಣ ಮಾಸ ಯಾವಾಗ ಬರುತ್ತೆ, ಜುಲೈ ಆಗಸ್ಟ್ ಆ ಟೈಮಲ್ಲಿ ಬರುತ್ತೆ ಅಲ್ವಾ, ಅವಾಗ ತಾನೇ ಮಾನ್ಸೂನ್ ಪೀರಿಯಡ್ ಅಂದ್ರೆ ಮಳೆಗಾಲ ಕಮ್ಮಿ ಆಗಿರುತ್ತೆ. ತುಂಬಾ ಮಳೆ ಸುರಿದು ಆಷಾಢ ಮಾಸದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ಆದ ನಂತರ ಶ್ರಾವಣ ಮಾಸದಲ್ಲಿ ಪ್ರಕೃತಿಯಲ್ಲೂ ಕೂಡ ಸಾಕಷ್ಟು ಹೊಸತನ ಬರ್ತಾ ಇರುತ್ತೆ. ಈ ಒಂದು ಹೊಸತನದ ನಡುವೆ ನಾವು ಕೂಡ ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕು ಅಂತ ಅಂದಾಗ ಆಗ ನಮ್ಮ ದೇಹದಲ್ಲಿ ಸಾಕಷ್ಟು ಚೇಂಜಸ್ ಬೇಕಾಗತ್ತೆ, ದೇಹಕ್ಕೂ ಕೂಡ ರೆಸ್ಟ್ ಬೇಕಾಗತ್ತೆ. ಅದಕ್ಕೋಸ್ಕರ ಉಪವಾಸನ ಮಾಡಿಸುವಂಥದ್ದು. ಆಮೇಲೆ ಈ ಮಳೆಗಾಲದಲ್ಲೆಲ್ಲನೂ ತುಂಬಾ ತಿಂಡಿ ತಿನ್ನುವಂತ ಆಸೆ ಆಗ್ತಾ ಇರುತ್ತೆ, ವಡೆ ಅದು ಇದು ಎಲ್ಲಾನು. ಸೊ ಈ ಎಣ್ಣೆ ಪದಾರ್ಥಗಳನ್ನು ಕೂಡ ತಿನ್ಬೇಕಾದ್ರೆ ಹಿತಿಮಿತಿ ಇರಬೇಕು ಅಂತ ಹೇಳಿ ಮಧ್ಯದಲ್ಲಿ ಸಾಕಷ್ಟು ಹಬ್ಬಗಳನ್ನ ಕೊಟ್ಟಿರುವಂಥದ್ದು. ಆಗ ನಮ್ಮ ದೇಹ ಏನ್ ಮಾಡ್ತೀವಿ, ನಾವು ನೈವೇದ್ಯವನ್ನ ಮೊದಲು ದೇವರಿಗೆ ನೈವೇದ್ಯವನ್ನ ಮಾಡಿ ನಂತರ ನಾವು ತಿನ್ನುವಂಥದ್ದಲ್ವಾ. ಸೊ ಅಲ್ಲಿವರೆಗೂ ನಾವು ಕಂಟ್ರೋಲಲ್ಲಿ ಇರ್ತೀವಿ. ಈಗ ಏನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ಹೊಸ ಜನರೇಷನ್ ಅವರು, ಜೊತೆಗೆ ಡಯಟಿಂಗ್ ಫಾಸ್ಟಿಂಗ್ ಅಂತ ಬೇರೆ ಬೇರೆ ತರ ಏನೋ ಕೀಟೋ ಡಯಟ್ ಎಲ್ಲ ಮಾಡ್ತಾರಲ್ವಾ. ಇದೆಲ್ಲದಕ್ಕೂ ಸಿಂಪಲ್ ಆಗಿ ನಮ್ಮ ಪೂರ್ವಿಕರು ಯಾವ ಕಾಲದಲ್ಲಿ ಯಾವ ಒಂದು ವ್ರತವನ್ನ ಮಾಡಿದಾಗ ಯಾವ ರೀತಿ ನಾವು ಎಷ್ಟೊತ್ತು ಉಪವಾಸ ಇದ್ದಾಗ ಒಪ್ಪೊತ್ತು ತಿನ್ಬೇಕಾ, 2 ಹೊತ್ತು ತಿನ್ಬೇಕಾ ಅಥವಾ ಸಂಪೂರ್ಣವಾಗಿ ನಿರ್ಜಲವಾಗಿ ಉಪವಾಸವನ್ನ ಮಾಡ್ಬೇಕಾ ಅಂತ ಹೇಳಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಫಾಲೋ ಮಾಡಿದಾಗ ನಮ್ಮ ಗಟ್ ರೀಸೆಟ್ ಆಗುತ್ತೆ ಅಂತ ಹೇಳುವಂಥದ್ದು, ನಮ್ಮ ಕೋಲನ್ ಕ್ಲೀನ್ ಆಗುತ್ತೆ ಅಂತ ಹೇಳುವಂಥದ್ದು, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಂತ ಹೇಳುವಂಥದ್ದು. ಸಾಕಷ್ಟು ರೀತಿಯಲ್ಲೂ ಆಯುರ್ವೇದ ಎಕ್ಸ್ಪರ್ಟ್ಸ್ ಇರ್ಬೋದು, ಹೊಸ ರಿಸರ್ಚ್ ಮಾಡಿರೋರು ಇರ್ಬೋದು, ಇದೆಲ್ಲವನ್ನು ಕೂಡ ಅವರು ಕೂಡ ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೀವು ಕೂಡ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆದಂತ ಶ್ರಾವಣ ಮಾಸದ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಎಲ್ಲರೂ ತುಂಬಾ ಸಿಂಗಾರ ಮಾಡಿಕೊಂಡು ದೇವಿಗೂ ಕೂಡ
ತುಂಬಾನೇ ಅಲಂಕಾರವನ್ನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಬಟ್ ಆಕ್ಚುಲಿ ನೀವು ನೋಡಿದ್ರೆ ವರಮಹಾಲಕ್ಷ್ಮಿ ವ್ರತ ಅಂತ ಮಾಡಿದಾಗ ಆ ದೇವಿಯನ್ನ ಕೂಡಿಸಿ ಸಿಂಪಲ್ ಆದಂತ ಒಂದು ಕಲಶವನ್ನಿಟ್ಟು ಆ ದೇವಿಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಒಡವೆಯನ್ನ ಹಾಕಿ ನಂತರ ನೀವು ಪೂಜೆವನ್ನ ಮಾಡುವಂಥದ್ದು. ಆದ್ರೆ ಈಗಿನ ಕಾಲದಲ್ಲಿ ತುಂಬಾನೇ ಆಡಂಬರ ಆಗೋಗಿದೆ. ಅಲ್ಲಿ ದೇವರ ಮುಂದೆ ಮನೆಯಲ್ಲಿರುವಂತ ಎಲ್ಲಾ ಬೆಳ್ಳಿ ಸಾಮಾನು, ಚಿನ್ನದ ಒಡವೆಗಳನ್ನ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯೆಲ್ಲ ಡೆಕೋರೇಷನ್ ಮಾಡಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಇದೊಂಥರ ತೋರಿಕೆಯ ಒಂದು ಹಬ್ಬ ಆಗೋಗಿದೆ. ಆದರೆ ನಿಜವಾಗ್ಲೂ ನಾವು ಮನಸ್ಸಿನಿಂದ ಮನೆಯಲ್ಲಿರುವಂತ ದಾರಿದ್ರ್ಯವನ್ನು ನಾಶ ಮಾಡೋದಕ್ಕಾಗಿ, ಯಾವುದೇ ಅರಿಷ್ಟಗಳ ನಿವಾರಣೆಗಾಗಿ, ಜೊತೆಗೆ ನಮಗೆ ಬರಬೇಕಾದಂತ ಲಕ್ಷ್ಮಿಯ ಒಲವಿಗೋಸ್ಕರ ನಾವು ಈ ಒಂದು ವ್ರತವನ್ನ ಮನಸ್ಸಿನಿಂದ ಮಾಡಬೇಕು. ಅವ್ರ ಮನೆಯಲ್ಲಿ ಬೆಳ್ಳಿದೇನೋ ಇಟ್ಟಿದ್ದಾರೆ, ಇವ್ರ ಮನೇಲಿ ಚಿನ್ನದೇನೋ ಹೊಸ ತಗೊಂಡ್ ಬಂದ್ರು, ನಮ್ಮನೇಲಿ ಇನ್ನೇನೋ ತರಬೇಕು ಅಂತ ಹೇಳಿ ಕಾಂಪಿಟೇಷನ್ ಅಲ್ಲಿ ಈ ಒಂದು ಹಬ್ಬವನ್ನ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಮನಸ್ಸಿನಿಂದ ಈ ಒಂದು ಹಬ್ಬವನ್ನ ಮಾಡಿ, ಖಂಡಿತ ಶುಭವಾಗತ್ತೆ. ವರಮಹಾಲಕ್ಷ್ಮಿಯನ್ನ ನೀವು ಕೂಡಿಸ್ಬೇಕಾದ್ರೆ ಯಾವಾಗ್ಲೂ ನೀವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡೋ ತರ ನೀವು ದೇವರನ್ನ ಇಡಬೇಕು. ದೇವರು ಕೂಡ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡಾಗ ತುಂಬಾನೇ ಶುಭವಾಗುತ್ತೆ ಅಂತ ಹೇಳುವಂತದ್ದು. ಸೊ ಮೇನ್ ಆಗಿ ಏನಂದ್ರೆ ದೇವರನ್ನ ಪೂರ್ವಾಭಿಮುಖವಾಗಿ ಕೂಡಿಸಿ ನಾವು ಉತ್ತರಾಭಿಮುಖವಾಗಿ ಕೂತ್ಕೊಂಡಾಗ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಆಗತ್ತೆ. ಅಂಡ್ ದೇವರಿಗೆ ಹೊಸ ಸೀರೆ ಉಡಿಸುವಂಥದ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಬಿಳಿ ಸೀರೆ ಉಡಿಸ್ತಾರೆ, ಕೆಲವೊಬ್ರು ಕಲರ್ ಡಿಸೈನ್ ಸೀರೆಯನ್ನೆಲ್ಲ ಉಡಿಸ್ತಾರೆ. ಅದು ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಮನಸ್ಸಿಗೆ ತಕ್ಕಂತೆ, ಜೊತೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ದೇವರಿಗೆ ಆರಾಧನೆಯನ್ನ ಮಾಡುವಂಥದ್ದು, ಅಲಂಕಾರವನ್ನ ಮಾಡುವಂಥದ್ದು. ಆದ್ರೆ ಇದು ನಿಮ್ಗೆ ಯಾವುದೇ ಒಂದು ವೈಭೋಗವನ್ನ ದೇವರಿಗೆ ಅಲಂಕಾರ ಮಾಡಿದ ತಕ್ಷಣ ದೇವಿ ಅದೇ ರೀತಿಯಲ್ಲಿ ಅಷ್ಟು ಒಡವೆಗಳನ್ನ ಹಾಕೊಂಡು ನಿಮ್ಮ ಮನೆಗೆ ಬರ್ತಾಳೆ ಅಂತಲ್ಲ. ಮನಸ ಇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಹೇಳಿ ಪೂಜೆ ಮಾಡೋದ್ರಿಂದ ಕೂಡ ಖಂಡಿತ ನಿಮ್ಗೆ ಶುಭವಾಗತ್ತೆ. ಇನ್ನು ಈ ಒಂದು ವ್ರತ ಮಾಡೋದ್ರಿಂದ ಅಷ್ಟ ಲಕ್ಷ್ಮಿಯರು ಒಲಿತಾರೆ ಅಂತ ಹೇಳೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ವ್ರತ ಮಾಡೋದಿದ್ರೆ ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ನೀವು ಸಾಯಂಕಾಲ ಕೂಡ ಮಾಡ್ಬೋದು. ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ಮೇನ್ ಆಗಿ ಏನಂದ್ರೆ ಲಕ್ಷ್ಮಿಗೆ ಇಷ್ಟವಾದಂತ ಕೆಲವೊಂದು ಪದಾರ್ಥಗಳು, ಅದು ಗೋಮತಿ ಚಕ್ರ ಇರ್ಬೋದು, ಕವಡೆ ಇರ್ಬೋದು, ಲಕ್ಷ್ಮಿ ಕಾಸು ಇರ್ಬೋದು, ಅಡಿಕೆ ಇರ್ಬೋದು, ಲೋಟಸಿನ ಬೀಜ ಇರ್ಬೋದು, ಇದೆಲ್ಲವನ್ನು ಕೂಡ ನೀವು ಲಕ್ಷ್ಮಿ ಪೂಜೆಗೆ ಇಟ್ಟು ಪೂಜೆ ಮಾಡಿದಾಗ ಖಂಡಿತ ಲಕ್ಷ್ಮಿ ಒಲಿತಾಳೆ ಅಂತ ಹೇಳುವಂಥದ್ದು. ಜೊತೆಗೆ ವರಮಹಾಲಕ್ಷ್ಮಿ ವ್ರತದ ಕತೆ ಇದೆ, ಅದನ್ನು ಕೂಡ ನೀವು ಅವತ್ತಿನ ದಿವಸ ಮನೆಯಲ್ಲಿ ಓದೋದ್ರಿಂದ ಖಂಡಿತ ಚೆನ್ನಾಗಿರುತ್ತೆ. ಇನ್ನು ಇದೇ ರೀತಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಶಿವರಾತ್ರಿ ಕೂಡ ಆಚರಿಸಲಾಗುತ್ತೆ. ರಕ್ಷಾಬಂಧನ ಬರುತ್ತೆ ಶ್ರಾವಣ ಮಾಸದಲ್ಲಿ, ಉಪಕರ್ಮ ಕೂಡ ಆಚರಣೆ ಮಾಡಲಾಗುತ್ತೆ. ಸಾಕಷ್ಟು ಹಬ್ಬಗಳನ್ನ ಆಚರಣೆ ಮಾಡಿದ್ರು ಕೂಡ ಮೇನ್ ಆಗಿ ಇದ್ರಲ್ಲಿರುವಂತ ಸೈಂಟಿಫಿಕ್ ರೀಸನ್ ಏನು ಅಂತ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಮುಖ್ಯವಾದ ಹಬ್ಬ ಶ್ರಾವಣ ಮಾಸದಲ್ಲಿ ಅಂದ್ರೆ ನಾಗರ ಪಂಚಮಿಯ ಹಬ್ಬ. ನಾಗರ ಪಂಚಮಿಯ ದಿನ ಸಾಕಷ್ಟು ಜನ ಹೋಗಿ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಬರ್ತೀರಾ. ಅವತ್ತು ಕೇವಲ ಹಾಲಿನ ಅಭಿಷೇಕ ಅಷ್ಟೇ ಅಲ್ಲ, ಸ್ವಲ್ಪ ನೀರಿಗೆ ಅಕ್ಕಿ ಇಟ್ಟು ಜೊತೆಗೆ ಅರಿಶಿನವನ್ನು ಬೆರೆಸಿ ಕೂಡ ನಾಗರ ದೇವತೆಗೆ ನೀವು ಅಭಿಷೇಕ ಮಾಡೋದ್ರಿಂದ ನಿಮ್ಮಲ್ಲಿರುವಂತ ನಿಮ್ಗೆ ಆಗಬಹುದಾದಂತ ಚರ್ಮ ಬಾಧೆಗಳು ಅಥವಾ ವ್ಯಾಧಿಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಹಾಗಾಗಿ ಅವತ್ತಿನ ದಿನ ನೀವು ಹೋಗಿ ಅಭಿಷೇಕ ಮಾಡಿ ಬನ್ನಿ. ಜೊತೆಗೆ ಈಗೆಲ್ಲ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಸಾಕಷ್ಟು ಹುತ್ತಗಳಿರ್ಬೋದು ಅಥವಾ ನಾಗರ ಕಲ್ಲಿರ್ಬೋದು, ಅದು ಸುತ್ತೆಲ್ಲ ಜನ ಹೋಗಿ ಸುಮ್ಮನೆ ಅಭಿಷೇಕ ಮಾಡ್ತಾ ಇರ್ತಾರೆ. ಅಂಡ್ ಒಬ್ರು ಪೂಜೆ ಮಾಡಿ ಮುಗ್ಸಕ್ಕಿಲ್ಲ, ಇನ್ನೊಬ್ರು ಹೋಗಿ ನೀರ್ ಹಾಕ್ತಾರೆ. ಸೊ ಇಷ್ಟು ಕಾಂಪಿಟೇಷನ್ ಅಲ್ಲಿ ಪೂಜೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಒಬ್ಬ ನಾಗಪ್ಪ ಇದ್ರೂ ಕೂಡ ಒಂದು ನಾಗಪ್ಪನ ಇಟ್ಟು ನೀವು ಪೂಜೆಯನ್ನ ಮಾಡ್ಬೋದು. ಅದು ಬೆಳ್ಳಿಯದಾಗಿರ್ಬೋದು, ಕಾಪರ್ದಾಗಿರ್ಬೋದು, ಪಂಚಲೋಹದಾಗಿರ್ಬೋದು. ದೇವರಿಗೆ ಯಾವಾಗಲೂ ನಾವು ಮನಸ್ಸಿನಿಂದ ಮಾಡುವಂತಹ ಪೂಜೆ ಶ್ರೇಷ್ಠವಾದಂತಹ ಪೂಜೆ ಅಂತ ಹೇಳುವಂಥದ್ದು. ಜೊತೆಗೆ ಇದೆಲ್ಲ ಹಬ್ಬಗಳು ಹರಿದಿನಗಳಂದು ನಾವೇನ್ ಮಾಡ್ತೀವಿ, ಮೇನ್ ಆಗಿ ಅವತ್ತಿನ ದಿನ ನಾವು ತಲೆಗೆ ಎಣ್ಣೆ ಸ್ನಾನವನ್ನ ಮಾಡುವಂಥದ್ದು. ಆದರೆ ನಾಗರ ಪಂಚಮಿಯ ದಿನ ಅವತ್ತು ನಾವು ಎಣ್ಣೆ ಸ್ನಾನವನ್ನ ಮಾಡೋದಿಲ್ಲ. ಏನಕ್ಕೆ ಅನ್ನೋ ಕತೆ ನಾನು ನಿಮ್ಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಆದರೆ ನಾಗರ ಪಂಚಮಿಯ ದಿನ ನೀವು ಶುದ್ಧವಾಗಿ ಅಂದ್ರೆ ದೈಹಿಕ ಶುದ್ಧವಾಗಿ ಜೊತೆಗೆ ಮಾನಸಿಕ ಶುದ್ಧಿಯಿಂದ ಕೂಡ ನೀವು ಹೋಗಿ ಪೂಜೆಯನ್ನ ಮಾಡಿ ಬಂದಾಗ ಯಾರ್ಯಾರಿಗೆ ಸಂತಾನ ಆಗ್ತಾ ಇರಲ್ಲ, ಯಾರ್ಯಾರಿಗೆ ಮದುವೆ ಆಗ್ತಾ ಇರಲ್ಲ, ಮೇನ್ ಆಗಿ ಇದೆರಡು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೇವಲ ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡಿ ಬರೋದಷ್ಟೇ ಅಲ್ಲ, ನೀವು ಅದ್ರ ಜೊತೆ ಇರುವಂತ ಅರಳಿ ಕಟ್ಟೆಗೂ ಕೂಡ 9 ಪ್ರದಕ್ಷಿಣೆ ಹಾಕಿ ಅವತ್ತಿನ ದಿನ ಸುಬ್ರಹ್ಮಣ್ಯನ ಕರಾವಲಂಬ ಸ್ತೋತ್ರವನ್ನು ಕೂಡ ಹೇಳೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ಇದೇ ಶ್ರಾವಣ ಮಾಸದಲ್ಲಿ ಬರುವಂತ ನನ್ನ ಫೇವರೇಟ್ ಹಬ್ಬ ಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಯಾರು ತಾನೇ ಮಾಡೋದಿಲ್ಲ ಹೇಳಿ. ಕೃಷ್ಣನ ಹುಟ್ಟು ಹಬ್ಬದ ದಿನ ಅಂದ್ರೆ ಜನ್ಮೋತ್ಸವವನ್ನ ನಾವು ಸಾಕಷ್ಟು ರೀತಿಯಲ್ಲಿ ಆಚರಿಸ್ತೀವಿ. ಸಾಕಷ್ಟು ಜನ ಇದನ್ನ ಮುಂದಿನ ತಿಂಗಳು ಬರುವಂತ ಗೋಕುಲಾಷ್ಟಮಿಯ ದಿನ ಕೂಡ ಆಚರಣೆ ಮಾಡ್ತಾರೆ. ಆದ್ರೆ ಯಾವತ್ತೇ ಆಚರಣೆ ಮಾಡಿದ್ರು ಕೂಡ ನಾವು ಕೃಷ್ಣನ ಪ್ರತೀತಿಯನ್ನ, ಕೃಷ್ಣ ಹೇಳ್ಕೊಟ್ಟಂತದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಅದು ಸಾರ್ಥಕ ಆಗತ್ತೆ ಅಂತ ಹೇಳುವಂತದ್ದು. ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ಸಾಕಷ್ಟು ಜನ ಮಕ್ಕಳಿಗೆ ಕೃಷ್ಣನ ವೇಷ ಹಾಕೋ
ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು ಮಾಡ್ತೀವಿ ಅಲ್ವಾ. ಅದ್ರ ಜೊತೆಗೆ ಆ ಮಕ್ಕಳ ಕಾಲಿನ ಅಥವಾ ಪಾದದ ಅಚ್ಚನ ಮನೆಯಲ್ಲಿ ಇಳಿಸಿದಾಗ ಅಥವಾ ದೇವರ ಮನೆಯಲ್ಲಿ ಕೂಡ ಆ ಮಕ್ಕಳ ಪಾದದ ಅಚ್ಚನ ಇಳಿಸಿದಾಗ ಆ ಕೃಷ್ಣನ ಪಾದವೇ ಬಂದಿದೆ, ಕೃಷ್ಣನೇ ಬಂದಿದ್ದಾನೆ ಅಂತ ಹೇಳಿ ನಾವು ನಂಬುವಂಥದ್ದು. ಈ ರೀತಿಯಾಗಿ ಕೂಡ ನೀವು ಆಚರಣೆ ಮಾಡ್ಬೋದು. ಅವತ್ತು ಹೆಚ್ಚಿನ ಮಟ್ಟದಲ್ಲಿ ಸಿಹಿ ತಿಂಡಿಗಳು, ಬೇರೆ ಬೇರೆ ವಿಧ ವಿಧವಾದಂಥ ಭಕ್ಷ್ಯ ಭೋಜಗಳನ್ನು ಮಾಡುವಂಥದ್ದು, ಇದೆಲ್ಲವನ್ನು ಇಟ್ಟು ಕೃಷ್ಣನಿಗೆ ಆಚರಣೆ ಮಾಡ್ತೀರಾ. ಮೇನ್ ಇಂಪಾರ್ಟೆಂಟ್ ಆಗಿ ಅವತ್ತು ಅವಲಕ್ಕಿ ಮಾಡೋದನ್ನ ಮರಿಬೇಡಿ. ಸಾಕಷ್ಟು ಜನ ಅವತ್ತು ಅವಲಕ್ಕಿ ಪ್ರಸಾದವನ್ನು ಕೂಡ ಬೇರೆ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಅವಲಕ್ಕಿ ಅಂತ ಮಾಡಿದಾಗ ಅದರಲ್ಲೂ ಕೂಡ ನಾವು ಸಾತ್ವಿಕವಾಗಿ ಮಾಡಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಈರುಳ್ಳಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು ಬಳಸದೆ ಕೇವಲ ಶುದ್ಧವಾದಂಥ ಅವಲಕ್ಕಿ, ಹುಳಿ ಅವಲಕ್ಕಿ ಇರ್ಬೋದು, ಖಾರ ಅವಲಕ್ಕಿ, ಸ್ವೀಟ್ ಅವಲಕ್ಕಿ, ನೀವೇನು ಬೇಕಾದರೂ ಮಾಡ್ಬೋದು. ಇದನ್ನು ನೀವು ಮೇಯ್ನಾಗಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಬೇರೆ ಎಲ್ಲರಿಗೂ ಕೊಟ್ಟಾಗ ಕೃಷ್ಣ ಹೇಗೆ ಸುಧಾಮನಿಗೆ ಸರ್ವವನ್ನೂ ಕೊಟ್ಟನೋ ಅದೇ ರೀತಿ ಆ ಕೃಷ್ಣ ಪರಮಾತ್ಮ ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಸಕಲ ಆಯಸ್ಸು, ಆರೋಗ್ಯ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಜೊತೆಗೆ ನಿಮ್ಮ ಮನೋಕಾಮನೆ ಎಲ್ಲವೂ ಕೂಡ ಅವತ್ತು ಕೃಷ್ಣ ನಿಮಗೆ ಕೊಡ್ತಾನೆ ಅಂತ ಹೇಳುವಂಥದ್ದು. ಕೃಷ್ಣ ಹುಟ್ಟಿದ್ದು ಅಷ್ಟಮಿ ದಿನ ಅಲ್ವಾ. ಅದಾದ ನಂತರ ಪೌರ್ಣಮಿಯ ದಿನ ಬರುವಂಥದ್ದು ಬಲರಾಮ ಜಯಂತಿ ಅಂತ ಹೇಳುವಂಥದ್ದು. ಹೌದು, ಕೃಷ್ಣ ನಂತರ ಬಲರಾಮ ಜಯಂತಿ ಕೂಡ ಬರುತ್ತೆ. ಆವತ್ತಿನ ದಿನ ಕೂಡ ನೀವು ಜನರ ಶಕ್ತಿಗಾಗಿ, ಈಗ ಇಮ್ಯುನಿಟಿ ಕಮ್ಮಿ ಇರುತ್ತೆ ಜನಕ್ಕೆ, ಸಾಕಷ್ಟು ಜನ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಾ, ಅವರೆಲ್ಲರೂ ಕೂಡ ಬಲರಾಮನ ಜಯಂತಿಯನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಈ ಎಲ್ಲ ಹಬ್ಬಗಳು ಏನು ನಾವು ಆಚರಣೆಯನ್ನು ಮಾಡ್ತೀವಿ, ಆ ಹಬ್ಬಗಳ ದಿನ ಸಾಕಷ್ಟು ರೀತಿಯ ಅಡುಗೆಗಳನ್ನು ಮಾಡ್ತೀವಿ, ಸಾಕಷ್ಟು ಸಾತ್ವಿಕವಾದಂಥ ಅಡುಗೆಗಳನ್ನು ಮಾಡಲಾಗತ್ತೆ. ಸಾಕಷ್ಟು ಜನ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಕೂಡ ಸ್ವೀಕರಿಸೋದಿಲ್ಲ. ಏನಕ್ಕೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆಯುರ್ವೇದದ ಪದ್ಧತಿಯ ಪ್ರಕಾರ, ಜೊತೆಗೆ ಮಾಡರ್ನ್ ಡಾಕ್ಟರ್ಸ್ ಕೂಡ ಒಪ್ಕೊಳ್ತಾರೆ. ಮಳೆಗಾಲದಲ್ಲಿ ಅಂದರೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಬಾಡಿಗೆ ಡಿಸೀಸಸ್ ಬರುವಂಥ ಟೈಮಲ್ಲಿ ನಾವು ನಮ್ಮ ಫುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡಾಗ, ಸಾತ್ವಿಕ ಆಹಾರವನ್ನು ತಿಂದಾಗ ನಮ್ಮ ದೇಹವೂ ಕೂಡ ಶುದ್ಧಿಯಾಗಿರುತ್ತೆ. ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ನಮಗೆ ಹುಮ್ಮಸ್ಸಿರುತ್ತೆ ಅಂತ ಹೇಳುವಂಥದ್ದು. ಸಾಕಷ್ಟು ಚೆನ್ನಾಗಿ ತಿಂದ್ಬಿಟ್ಟು ಮಳೆಗಾಲ ಹೇಗೂ ತಣ್ಣಗಿರುತ್ತೆ, ಚೆನ್ನಾಗಿ ಹೊದ್ಕೊಂಡು ಮಲ್ಕೊಬಿಟ್ರೆ ಕೆಲಸ ಆಗ್ಬಿಡುತ್ತಾ? ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಅಂಥ ಟೈಮಲ್ಲೇ ಈ ಹಬ್ಬಗಳನ್ನು ಇಟ್ಟಿರುವಂಥದ್ದು. ನಾವು ಆ್ಯಕ್ಟಿವ್ ಆಗಿರಲಿ, ನಮ್ಮ ದೇಹ ಕೂಡ ಶುದ್ಧವಾಗಿರಲಿ. ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಹಬ್ಬಗಳ ದಿನ ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಗಟ್ ರೀಸೆಟ್ ಆಗುವಂಥದ್ದು, ನಮ್ಮ ಫಾಸ್ಟಿಂಗಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಅಥವಾ ನಾವೇನು ಆರೋಗ್ಯವಾಗಿರ್ಬೇಕು ಅನ್ಕೊಳ್ತೀವಿ ಅದೆಲ್ಲದಕ್ಕೂ ಕೂಡ ಸಿಸ್ಟಮ್ಯಾಟಿಕಲಿ ಮಾಡಿರುವಂಥ ಹಬ್ಬಗಳೇ ಸಾಲೆ ಈ ಶ್ರಾವಣ ಮಾಸದ ಹಬ್ಬಗಳು ಅಂತ ಹೇಳ್ತಾ, ಈ ಒಂದು ತಿಂಗಳು ನಿಮಗೆ ಆಧ್ಯಾತ್ಮಿಕವಾಗಿ ಜೊತೆಗೆ ದೇವರ ಅನುಗ್ರಹ ಕೂಡ ದೊರೆಯಲಿ ಅಂತ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು.